ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಪ್ಲೀಸ್ ಲೈಕ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಶುರುವಿನಲ್ಲಿ ಸೂರ್ಯ ವಾಸುದೇವ್ಗೆ ಹೊಡೆದಿರ್ತಾನೆ. ಅದನ್ನು ನೋಡಿಬಿಟ್ಟು ಶ್ರುತಿಗೆ ಮತ್ತು ರವಿಗೆ ತುಂಬ ಕೋಪ ಬರುತ್ತೆ. ಆವಾಗ ಬಂದ್ಬಿಟ್ಟು, ಏನೋ ಸೂರ್ಯ ಯಾಕೋ ಹೀಗೆ ಮಾಡಿದೆ, ನಮ್ಮ ಅವಂಗೆ ಏನೋ ಹೊಡೆದೆ ಅಂದರೆ ಅಪ್ಪಂಗೆ ಹೆಂಗೆ ಮಾತಾಡ್ದೆ ಗೊತ್ತಾ, ನಿನಗೆ ಕೇಳಿಸ್ಕೊಂಡಿದ್ದೆ, ನೀನೇ ಹೊಡಿತಾ ಇದ್ದೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ರವಿ ಹೇಳ್ತಾನೆ, ನಾನು ಯಾಕೋ ಹೊಡಿಲಿ ನಮ್ಮ ಅವಂಗೆ, ನೀನು ಯಾಕೋ ದೊಡ್ಡವರು ಅನ್ನಲ್ಲ ಚಿಕ್ಕವರು ಅನ್ನಲ್ಲ ಅಂತ ಹೇಳ್ಬಿಟ್ಟು ಆ ಥರ ಹೊಡೆದಿದ್ಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಅಲ್ಲ ಕಣೋ ಅಪ್ಪಂಗೆ ಆ ಥರ ಅಂದರೆ ನಿನಗೆ ಕೋಪ ಬರಲ್ವಾ ಅಂದರೆ, ಇಲ್ಲ ನಮ್ಮ ಮಾವಂಗೆ ನನ್ನ ಮಾವನ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಅಂದರೆ, ನಿಮ್ಮ ಮಾವಂಗೆ ಸಪೋರ್ಟ್ ಮಾಡ್ತಾ ಇದೆಯಾ, ಹೆಂಡತಿ ಬಂದು ಅಪ್ಪಂಗೆ ಏನಾದರೂ ಪರವಾಗಿಲ್ಲ, ಹೆಂಡತಿ ಬಂದ ತಕ್ಷಣ ಹೆಂಡತಿ ಅಪ್ಪನೇ ಇಂಪಾರ್ಟೆಂಟ್ ಆಗೋದ್ರೆ ಹೌದು ನಾನು ಅವ್ರಿಗೆ ಸಪೋರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಆಗ ಅವ್ರ ಅಪ್ಪನ ಹತ್ರ ಸೂರ್ಯ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ರಂಗನಾಥ್ ಅವ್ರ ಹತ್ರ ಹೋಗ್ಬಿಟ್ಟು, ನೋಡ್ದಪ್ಪ ನೀನು ಎಲ್ಲ ಹೆಂಗೆ ನೀನು ಸಪೋರ್ಟ್ ಮಾಡ್ತೀಯ, ರವಿ ನೋಡಿ ಹೆಂಗೆ ಮಾತಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದಕ್ಕೆ ಅಪ್ಪ ಈ ಪೆಂಗೆನ ಮತ್ತು ಇವನನ್ನ ಯಾವತ್ತೂ ನಂಬೇಡ ಅಂತ ನಾನು ಎಷ್ಟು ಸಲ ಬಡ್ಕೊಂಡೆ ಹೇಳು, ಇದಕ್ಕೋಸ್ಕರನೇ ಇವರು ನಂಬಿದ್ರೆ ನಿನಗಷ್ಟೇ, ನಿನಗೆ ಆಗೋದು ಗತಿನೇ ಇದು ನೋಡು. ಇವರು ಈ ಮೊನ್ನೆ ಬಂದಿರೋ ಹೆಂಡತಿ ಅಪ್ಪನೇ ಇಂಪಾರ್ಟೆಂಟ್ ಆಗೋದ್ರು, ನೋಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಮಾತಾಡ್ತಾನೆ ರವಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಎತ್ತು ಹೊತ್ತು ಸಾಕಿರೋ ತಂದೆ ತಾಯಿಗಿಂತ ಹೆಂಡತಿಗೆ ಅಪ್ಪ ಅಮ್ಮ ಅವರೆಲ್ಲ ಇಂಪಾರ್ಟೆಂಟ್ ಆಗೋದ್ರಪ್ಪ, ಇವನಿಗೆ ನಾಚಿಕೆ ಆಗಬೇಕು ಇವನಿಗೆ ಮುಖಕ್ಕೆ ಅಂತ ಹೇಳ್ಬಿಟ್ಟು ಸೂರ್ಯ ಬೈತಾನೆ. ಆಗ ರವಿ ಹೇಳ್ತಾನೆ, ಅದೇನೇ ಆಗಿರ್ಲು ಸೂರ್ಯ, ನೀನು ಬಂದು ನಮ್ಮ ಅತ್ತೆ ಮಾವನ ಹತ್ರ ಸಾರಿ ಕೇಳು ಅಂತ ಹೇಳಿದಾಗ, ನಾನು ಯಾಕೋ ಸಾರಿ ಕೇಳಿ, ನೀನು ಸಾರಿ ಕೇಳ್ಕೊ, ನಾನು ಯಾಕೆ ಅವ್ರ ಹತ್ರ ಸಾರಿ ಕೇಳಿ, ಬಾ ಅಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ಬಾರಮ್ಮ ಶ್ರುತಿ ಹೋಗೋಣ ಅಂತ ಹೇಳಿದಾಗ, ನಾನು ಯಾಕತ್ತೆ ಬರಲಿ, ನಾನು ಆ ಮನೆಗೆ ಬರೋದೇ ಇಲ್ಲ, ಇಷ್ಟೆಲ್ಲ ಅವಮಾನ ಆದಮೇಲೆ ನಾನು ಯಾಕೆ ಬರಲಿ, ನಮ್ಮ ಅಪ್ಪ ಅಮ್ಮಂಗೆ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲಾರಮ್ಮ ಏನಕ್ಕೆ ಈ ಥರ ಹೇಳ್ತಾ ಇದೆಯಾ ಅಂತ ಹೇಳಿದ್ರೆ, ಇಲ್ಲ ಅತ್ತೆ ನಾನು ಬರಲ್ಲ ಅಂದರೆ ಬರಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಅಮ್ಮ ಸಕ್ಕರೆ ಸುಮ್ಮನೆ ಇದ್ಬಿಡು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ರವಿ ನೀನು ಬರ್ತೀಯಾ, ನೀನು ಅಲ್ಲೇ ಹೋಗ್ತೀಯಾ ಹೇಳು, ನಮ್ಮ ತಾಯಿ ಮನೆಗೆ ನಾನು ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟು ರವಿ ಹತ್ರ ಶ್ರುತಿ ಹೇಳ್ತಾಳೆ. ಶ್ರುತಿ ಆ ಥರ ಹೇಳಿದ ತಕ್ಷಣ ರೋಹಿಣಿ ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು, ಸದ್ಯ ನಮ್ಮ ಅಪ್ಪ ಬಂದಿಲ್ಲದ್ದೇ ಒಳ್ಳೇದಾಯಿತು, ಇಲ್ಲ ಅಂದಿದ್ರೆ ನನಗೂ ಇದೇ ಗತಿ ಆಗಿರೋದು, ನಮ್ಮಪ್ಪ ಏನಾದರೂ ಬಂದು ಇವ್ರು ಏನಾದರೂ ಈ ಥರ ಮಾಡಿದಿದ್ರೆ ನನಗೆ ಇಲ್ಲಿ ನಿಮ್ಮ ಜೊತೆ ಬದುಕೋಕ್ಕೆ ಬಿಡ್ತಾ ಇರಲಿಲ್ಲ, ಇಂಥ ಕಳ್ಳರು ವಂಶದಲ್ಲಿ ನೀನು ಇದೆಯಾ ಅಂತ ಹೇಳ್ಬಿಟ್ಟು ನನಗೆ ಬೈದ್ಬಿಟ್ಟು ನನಗೆ ಕರ್ಕೊಂಡೋಗಿರೋರು, ಇಂಥ ಸೂರ್ಯ ಈ ಥರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಅವಳು ಬೈತಾ ಇರ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ನಮ್ಮ ತಂದೆಗೆ ಫೋನ್ ಮಾಡಿಬಿಟ್ಟು ಫಸ್ಟು, ಅಪ್ಪ ನೀನು ಇಲ್ಲಿ ಬರಬೇಡ, ನೀನು ತಿರ್ಗಾ ಮಲ್ಲೇಶ್ವರಿಗೆ ಹೋಗು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ, ಇಲ್ಲಿ ನಾನು ಬರೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ, ಅತ್ತೆ ಈ ಮೀನಾ ಮತ್ತು ಸೂರ್ಯ ಇರೋ ಮನೇಲಿ ನಾನು ಬರಲ್ಲ ಅತ್ತೆ, ನಾವು ಬೇರೆ ಮನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಶ್ರುತಿ ಕೂಡ, ಶಾಂತಿ ಬಾರಮ್ಮ ಹೋಗೋಣ ಅಂತ ಶ್ರುತಿಗೆ ಹೇಳಿದಾಗ, ಇಲ್ಲ ಅತ್ತೆ ನಾನು ಬರಲ್ಲ, ನನಗೆ ಅಲ್ಲೇನು ಕೆಲಸ, ಆ ಮನೇಲಿ ನಾನು ಬಾ ಅಂದರೂ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ರವಿ ಕೂಡ ನಾನು ಬರಲ್ಲಮ್ಮ, ನಾನು ಈ ಶ್ರುತಿ ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ, ಏನೋ ನೀನು ಕೂಡ ಹಾಗೆ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಅಲ್ಲ ಕಣೋ ರವಿ, ನೀನು ತಾಯಿ ಮನೆ ಬಿಟ್ಬಿಟ್ಟು ಹೋಗಿ ಹೆಂಡತಿ ಮನೆ ಕೂತ್ಕೊಳ್ತೀನಿ ಅಂತ ಹೇಳ್ತೀಯಲ್ಲ, ಇದು ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳಿದಾಗ, ಆಗ ರಂಗನಾಥ್ ಕೂಡ ಹೇಳ್ತಾರೆ, ಅಲ್ಲ ಮಗು ಈ ಥರ ಹೋಗ್ಬಿಟ್ಟು ನೀನು ಹೆಂಡತಿ ಮನೆ ಕೂತ್ಕೊಳ್ತೀನಿ ಅಂತ ಹೇಳ್ತಿದ್ದೆಲ್ಲ, ಇದೆಲ್ಲ ಸರಿನಾ, ನಿನ್ನ ಮಾವ ಮಾಡಿದ್ದು ತಪ್ಪು, ಸೂರ್ಯ ಮಾಡಿದ್ದು ತಪ್ಪು, ನಾನು ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಬಾ ಅಂತ ಹೇಳ್ಬಿಟ್ಟು, ಬಾ ಕಂದ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲಪ್ಪ ನಾನು ಬರಲ್ಲ ಅಂದರೆ ಬರಲ್ಲ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ನೋಡು ಡಿಸೈಡ್ ಮಾಡಿಬಿಟ್ಟು ಬನ್ನಿ ಮನೆಗೆ ಅಂತ ಹೇಳ್ಬಿಟ್ಟು ಅವರು ಹೊರಟೋಗ್ತಾರೆ. ಶಾಂತಿಗೆ ಕೋಪ ಬಂದ್ಬಿಟ್ಟು, ಸೂರ್ಯನೇ ನೀನು ಈ ಚೌಟ್ರಲ್ಲಿ ಬಂದು ಗಲಾಟೆ ಮಾಡ್ತೀಯ ಅಂದ್ಕೊಂಡ್ರೆ, ನಿನ್ನ ಹೆಂಡತಿ ಮಾಡಿದ್ಲಲ್ಲೋ ಗಲಾಟೆನ, ನಿಮ್ಮಿಬ್ಬರಿಂದ ಇನ್ನೇನೇನಾಗುತ್ತೋ ಅಂತ ನಿಮಗೆ ನಾಚಿಕೆ ಮಾನ ಮರಿದು ಏನೂ ಇಲ್ವಾ, ಅಲ್ಲ ಕಣೆ, ನಿನಗೆ ಚಿನ್ನ ಬೇಕು ಅಂದಿದ್ರೆ ನಾನೇ ಕೊಡ್ತಾ ಇದ್ದೆ, ಹೋಗಿ ಶ್ರುತಿ ಚೈನೇ ಬೇಕಿತ್ತ ನಿನಗೆ, ನಿನ್ನ ಕೊಳ್ಳಲ್ಲಿ ಒಂದು ಚೈನ್ ಇಲ್ಲ, ಹಾಗಾಗಿ ಇನ್ನೊಬ್ರು ಚೈನ್ ಕದಿಬೇಕಂತ ಎಷ್ಟು ದಿನದಿಂದ ನೀನು ಕಾಯ್ತಾ ಇದ್ದಿದ್ದೆ ಅಂತ ನೀನು ನಾಚಿಕೆ ಆಗಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾಳೆ. ಆಗ ಮೀನಾ ಹೇಳ್ತಾಳೆ, ಅತ್ತೆ ನೀವು ಕೂಡ ಅವ್ರ ಥರನೇ ಮಾತಾಡ್ತಿದ್ದೀರಲ್ಲ, ನಂದೇನು ತಪ್ಪಿಲ್ಲ, ನಾನು ಚಿನ್ನ ಚೈನ್ ಕದಿಯಕ್ಕೆ ಹೋಗಿರಲಿಲ್ಲ, ಅಲ್ಲಿ ನಾನು ಕ್ಲೀನ್ ಮಾಡೋಕ್ಕಂತ ಹೋಗಿದ್ದೆ, ಚೈನು ಅದು ಹೂ ಮಾಲೆಯಲ್ಲಿ ಸಿಕ್ಕಾಕೊಂಡಿತ್ತು, ನಾನು ಅದನ್ನು ಬಿಡಿಸಿ ನಾನು ಶ್ರುತಿ ಕೊಡೋಣ ಅನ್ನೋಷ್ಟೊತ್ತಿಗೆ ಅವರೆಲ್ಲ ಈ ಥರ ನನಗೆ ಆರೋಪ ಹಾಕಿದ್ರು, ಏನತ್ತೆ ನೀವು ಕೂಡ ಈ ಥರ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅಂದರೆ ಇವಳು ಮೀನಾ ಹೇಳ್ತಾಳೆ ರಂಗನಾಥಿಗೆ,
ಬಾಯಿ ಮುಚ್ಚು ಶಾಂತಿ, ನನ್ನ ಮಗನ ಬಗ್ಗೆ ಆಗಲಿ ಇಲ್ಲ ನನ್ನ ಸೊಸೆ ಬಗ್ಗೆ ಆಗಲಿ ನೀನೇನಾದರೂ ಮಾತಾಡಿದೆ ಅಂದರೆ ನಾನು ಸುಮ್ಮನೆ ಇರಲ್ಲ ನೋಡು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿಗೆ ಕೋಪ ಬಂದ್ಬಿಡುತ್ತೆ. ಶಾಂತಿಗೆ ಕೋಪ ಬಂದ್ಬಿಟ್ಟು ಹೇಳ್ತಾಳೆ, ಹೌದು ಹೌದು, ಏನಕ್ಕೆ ನಿಮಗೆ ಕೋಪ ಬರುತ್ತೆ ಹೇಳಿ, ಇವ್ರು ಹೆಂಗೋ ಕಳ್ತನ ವಂಶ ಅಲ್ವಾ, ಹಾಗಾಗಿ ಇವಳು ಇಲ್ಲಿ ಬುದ್ಧಿ ತೋರಿಸಿದ್ಲು, ಇವಳಿಂದ ಶ್ರುತಿ ತಂದೆ ತಾಯಿ ಬೀಗರು ಎಲ್ಲ ಕೂಡ ದೂರ ಆದರು. ಅದು ಅಲ್ಲದೆ ಶ್ರುತಿ, ರವಿ ಆಮೇಲೆ ರೋಹಿಣಿ ಕೂಡ ನಾನೀಗ ಮನೆಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಇದು ಎಲ್ಲ ನೋಡಿದ್ರೆ ನಿಮಗೆ ಕೋಪನೇ ಬರಲ್ವಾ, ನಿಮಗೆ ನಾಚಿಕೆ ಮಾನ ಮರದಿ ಏನೂ ಇಲ್ವಾ ನಿಮಗೆ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾಳೆ ಮೀನಂಗೆ. ಆಗ ಸೂರ್ಯಂಗೆ ಕೋಪ ಬರುತ್ತೆ. ನೋಡು ಸಕ್ರೆ, ನಾನು ಈಗ ಅವ್ರಿಗೆ ಬಿದ್ದಿದೆ, ನನ್ನ ಮುಖ ಮುಲಾಜು ಯಾರಂತನೂ ನೋಡಲ್ಲ, ಈಗ ಬೀಳ್ತಾ ಇರ್ತವೆ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದಾಗ ಶಾಂತಿಗೆ ಆಗ ರೋಹಿಣಿ ಹೇಳ್ತಾಳೆ, ನೋಡಿದ್ರ ಅತ್ತೆ ಇವ್ರಿಗೆ ಎಷ್ಟು ಕೊಬ್ಬಿದೆ ಅಂತ, ಅತ್ತೆ ಮಾವ ಅನ್ನೋದು ನೋಡ್ದೇ ಹೆಂಗೆ ಮಾತಾಡ್ತಿದ್ದಾರೆ, ನಾನು ಅದಕ್ಕೆ ಮತ್ತೆ ನಾನು ಬರಲ್ಲ ಆ ಮನೆಗೆ, ನಾನು ಮನೋಜ್ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡಿರ್ತೀನಿ, ನಾನು ಈಗ ಈ ಮನೆಗಂತೂ ಕಾಲು ಇಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಏನಕ್ಕಮ್ಮ ನೀನು ಹೋಗ್ತೀಯಾ, ಈ ಕಳ್ಳಿ ಮತ್ತು ಈ ಕುಡ್ಕ ಇದನ್ನಲ್ಲ ಇವರಿಬ್ಬರು ಆಚೆ ಹೋಗಲಿ, ಮೀನಾ ನೀನು ನಾಚಿಕೆ ಮಾನ ಮರ್ಯಾದೆ ಇತ್ತು ಅಂದರೆ ಈ ಮನೆ ಬಿಟ್ಟು ನೀನು ಫಸ್ಟು ನೀನು ಆಚೆ ಹೋಗ್ರಿ ಗಂಡ ಹೆಂಡ್ತಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ರಂಗನಾಥ್ಗೆ ಕೋಪ ಬಂದ್ಬಿಟ್ಟು ಶಾಂತಿ ಇನ್ನೊಂದು ಮಾತಾಡಿದೆ ಅಂದರೆ ಈ ಸರಿ ಇರಲ್ಲ ಅಂತ ಹೇಳಿದಾಗ, ಹೌದು ರೀ ನಾನು ಮಾತಾಡ್ತೀನಿ, ನಾನು ಯಾಕೆ ಮಾತಾಡಬಾರ್ದು, ಇಲ್ಲಿ ನಡೀತಾ ಇರೋದೇನು, ಇವಳಿಂದ ಏನೇನು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿದೆಯಲ್ವಾ, ಇವಳು ಒಂದು ಹೂವಿನ ಅಂಗಡಿ ಇಟ್ಕೊಂಡು ಒಂದು ಗತಿ ಇಲ್ದವ್ರ ಮನೆಯಿಂದ ಬಂದು ಈ ಶ್ರುತಿ ಚೈನೇ ಬೇಕಾಯ್ತು ಇವಳಿಗೆ ಕದಿಯೋಕ್ಕೆ, ಇವಳು ಇದು ಏನಿದೆ ಇವಳು ಒಂದು ಕಾರ್ ಕೊಡಿಸಿದ ತಕ್ಷಣ ದೊಡ್ಡವ್ರ ಮೇಲೇ ಕೈ ಮಾಡಿಬಿಡ್ತಾನೆ ಇವನು, ಇವನಿಗೆ ಏನೋ ನನ್ನ ಪುಣ್ಯಕ್ಕೆ ಮಲೇಷಿಯಾ ಬೀಗರು ಕೂಡ ಬಂದಿರಲಿಲ್ಲ, ಇಲ್ಲ ಅಂದಿದ್ರೆ ಅವರು ಕೂಡ ನಮಗೆ ಅವಮಾನ ಮಾಡಿಬಿಟ್ಟು ನಮ್ಮ ಮನೋಜನ ಹೆಂಡ್ತಿಗೆ ರೋಹಿಣಿ ಕರ್ಕೊಂಡು ಅವರು ಮಲೇಷಿಯಾಗೆ ಹೊರಟೋಗ್ಬಿಡ್ತಾ ಇದ್ರು, ಇವೆಲ್ಲ ನೋಡಿದ್ರೆ ಇದು ನನ್ನ ಪುಣ್ಯಕ್ಕೆ ಅವ್ರು ಬಂದಿಲ್ಲ ಅಂತ ನಾನು ಅನ್ಕೋತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ಸೂರ್ಯನ್ ಕೋಪ ಬರುತ್ತೆ. ನೋಡು ಸಕ್ರೆ, ನನ್ನ ಬಗ್ಗೆ ನೀನು ಏನಾದರೂ ಮಾತಾಡ್ಕೋ, ನನಗೇನು ಕೋಪ ಬರಲ್ಲ, ಯಾಕಂದರೆ ಅದು ನನಗೆ ಅಭ್ಯಾಸ ಆಗಿದೆ, ಆದರೆ ನನ್ನ ಹೆಂಡತಿ ಬಗ್ಗೆ ಏನಾದರೂ ಒಂದು ಮಾತಾಡಿದ್ರು ಕೂಡ ಒಬ್ಬೊಬ್ರಿಗೆ ಏನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನೋಡಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಹೌದಪ್ಪ ಇಲ್ಲಿ ನಡೀತಾ ಇರೋದು ಕಣ್ಣಾರೆ ನೋಡ್ತಾ ಇದೆಯಲ್ವಾ, ಹೌದು ರವಿ ಮತ್ತು ಶ್ರುತಿ ಮತ್ತು ರೋಹಿಣಿ ಮನೋಜ್ ಯಾಕೋ ಹೊರಗಡೆ ಹೋಗಬೇಕು, ನಿನ್ನ ಹೆಂಡತಿ ಕರ್ಕೊಂಡು ನೀನೇ ಆಚೆ ಹೋಗು, ಹೂ ಮಾರೋಳೆ ನೀನು ಫಸ್ಟ್ ಇಲ್ಲಿಂದ ಆಚೆ ಹೋಗು, ಏನು ಮುಖ ನೋಡ್ತಿದ್ಯಾ ಅಂತ ಹೇಳ್ಬಿಟ್ಟು ಶಾಂತಿ ಕುತ್ಕೆ ಹಿಡ್ದು ಆಚೆ ತಳ್ತಾಳೆ ಮೀನಾಗೆ. ಶಾಂತಿ ಮೀನಂಗೆ ತಳ್ತಾಳೆ. ಅದನ್ನು ಸೂರ್ಯ ಕೋಪ ಬರುತ್ತೆ, ಆದರೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಮೀನ ಬೀಳೋದನ್ನು ತಡಿತಾನೆ, ಹೋಗಿ ಹಿಡ್ಕೋತಾನೆ ಮೀನಂಗೆ. ಆಮೇಲೆ ರಂಗನಾಥ್ಗೆ ಕೋಪ ಬಂದುಬಿಟ್ಟು, ಶಾಂತಿ ಒಂದು ಮಾತಾಡಿದ್ರು ಕೂಡ ಈಗ ಚೆನ್ನಾಗಿರಲ್ಲ, ನಿನಗೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಲ್ವ, ಅವಳು ಈ ಮನೆ ಮಹಾಲಕ್ಷ್ಮಿ, ಅವಳು ಬಂದ ಮೇಲೇ ಇಷ್ಟೆಲ್ಲ ಒಳ್ಳೇದಾಗಿರೋದು, ನೀನು ಯಾಕೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೂಗಾಡ್ತಾರೆ. ರಂಗನಾಥ್ ಆ ಥರ ಹೇಳಿದ ಮೇಲೆ ಶಾಂತಿಗೆ ಕೋಪ ಬಂದ್ಬಿಟ್ಟು ಸೂರ್ಯಂಗೆ ಹೇಳ್ತಾನೆ, ಹೇಗೋ ಹೋಗ್ಬಿಟ್ಟಿದ್ಯಾ ಅವಳಿಗೆ ನಿನ್ನ ಹೆಂಡ್ತಿಗೆ ಹಿಡಿಯೋಕ್ಕೆ, ಹಂಗೆ ಹೊರಟೋಗ್ಬಿಡಿ ಇಬ್ಬರು ಕೂಡ ಮನೆ ಬಿಟ್ಟು, ಈ ಮನೇಲಿ ಇಬ್ಬರಿಗೂ ಜಾಗ ಇಲ್ಲ, ನಮ್ಮ ಮಕ್ಳು ಇಬ್ಬರಿಗೂ ಬಿಟ್ಟರೆ ನಿನಗೆ ಜಾಗ ಇಲ್ಲ, ಅವ್ರ ಮನೆ ಇದು, ನಿನ್ನ ಹೆಂಡ್ತಿ ನೀನು ಇಬ್ಬರು ಸೇರ್ಕೊಂಡು ಬಿಟ್ಬಿಟ್ಟು ನೀವು ಇಲ್ಲಿಂದ ಹೊರಡ್ತಾ ಇರಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಸೂರ್ಯ ಮತ್ತು ಮೀನಾ ಕೂಡ ತುಂಬ ಬೇಜಾರಾಗ್ಬಿಟ್ಟು ಬಾಗ್ಲ ಹತ್ರನೇ ನಿಂತಿರ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಅವರು ಮನೆ ಬಿಟ್ಟು ಹೋಗ್ತಾರಾ ಅಂತ ನೋಡೋಣ. ಎಲ್ಲರೂ ಕೂಡ ಯಾರು ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.